ಹಿರಿಯರ್ ರಾಜ್ಯ ಸರ್ಕಾರದ ಕೊನೆ ಕ್ಷಣದ ಆಫರ್ ವಿಫಲವಾಗಿದೆ. ಸಾರಿಗೆ ನೌಕರರನ್ನ ಮನವೊಲಿಸುವ ಪ್ರಯತ್ನ ಈಗ ವಿಫಲವಾಗಿದೆ. 26 ತಿಂಗಳ ಹಿಂಬಾಕಿಗೆ ಸಾರಿಗೆ ನೌಕರರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡುತ್ತಾರೆ. 38 ತಿಂಗಳ ಹಿಂಬಾಕಿ ನೀಡುವಂತೆ ಮುಖಂಡರು ಪಟ್ಟು ಹಿಡಿದಿದ್ದಾರೆ. 2024ರ ಜನವರಿ 1ರಿಂದ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆಗೆ ಪಟ್ಟು ಹಿಡಿದಿದ್ದಾರೆ. ಸರ್ಕಾರಕ್ಕೆ ಸಂಜೆ 4 ಗಂಟೆವರೆಗೂ ಸಾರಿಗೆ ನೌಕರರು ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ. ಮತ್ತು ವೇತನ 14 ತಿಂಗಳ ಜೊತೆಗೆ ಇನ್ನೂ 12 ತಿಂಗಳು ಕೊಡೋದು ಮತ್ತು ವೇತನ ಪರಿಷ್ಕರಣೆ 1/3/25ರಿಂದ ಆಗುತ್ತೆ ಅಂತ, ಮತ್ತೆ ಎಷ್ಟು ವೇತನ ಪರಿಷ್ಕರಣೆ ಮಾಡಬೇಕಂತ ಸಂಘಟನೆಗಳ ಜೊತೆ ಮಾತಾಡಿ ತೀರ್ಮಾನ ತಗೊಳ್ತೀವಿ. 14 ತಿಂಗಳ ಜೊತೆಗೆ ಇನ್ನೂ 12 ತಿಂಗಳು ಕೊಡೋದು ಮತ್ತು ವೇತನ ಪರಿಷ್ಕರಣೆ 1/3/25ರಿಂದ ಆಗುತ್ತೆ ಅಂತ, ಮತ್ತೆ ಎಷ್ಟು ವೇತನ ಪರಿಷ್ಕರಣೆ ಮಾಡಬೇಕಂತ ಸಂಘಟನೆಗಳ ಜೊತೆ ಮಾತಾಡಿ ತೀರ್ಮಾನ ತಗೊಳ್ತೀವಿ. ಅವರು 38 ತಿಂಗಳು ಅಂತ ಅವರು, ಮತ್ತೆ ಹಿಂದಿನ ಸರ್ಕಾರ ಇದ್ದಾಗ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. 20ರಲ್ಲಿ ಆಗಿರಲಿಲ್ಲ, ಕೋವಿಡ್ ಎಲ್ಲ ಇತ್ತು. 23ರಲ್ಲಿ ಮಾಡಿದ್ರು. 23ರಲ್ಲಿ ಮಾಡಿದಾಗ ಪ್ರಾಸ್ಪೆಕ್ಟಿವ್ ವೇತನ ಪರಿಷ್ಕರಣೆ ಮಾಡಿಬಿಟ್ರು. ಅದು ರೆಟ್ರಾಸ್ಪೆಕ್ಟಿವ್ ಆಗಬೇಕಾಗಿತ್ತು ಅಂತ ಎಲ್ಲ ಸಂಘಟನೆಗಳ ವಾದ. ರಾಜ್ಯ ಸರ್ಕಾರದ ಕೊನೆ ಕ್ಷಣದ ಆಫರ್ ವಿಫಲವಾಗಿದೆ. ಸಾರಿಗೆ ನೌಕರರನ್ನ ಮನವೊಲಿಸುವ ಪ್ರಯತ್ನ ಈಗ ವಿಫಲವಾಗಿದೆ. 26 ತಿಂಗಳ ಹಿಂಬಾಕಿಗೆ ಸಾರಿಗೆ ನೌಕರರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡುತ್ತಾರೆ. 38 ತಿಂಗಳ ಹಿಂಬಾಕಿ ನೀಡುವಂತೆ ಮುಖಂಡರು ಪಟ್ಟು ಹಿಡಿದಿದ್ದಾರೆ. 2024ರ ಜನವರಿ 1ರಿಂದ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆಗೆ ಪಟ್ಟು ಹಿಡಿದಿದ್ದಾರೆ. ಸರ್ಕಾರಕ್ಕೆ ಸಂಜೆ 4 ಗಂಟೆವರೆಗೂ ಸಾರಿಗೆ ನೌಕರರು ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ. ಮತ್ತು ವೇತನ 14 ತಿಂಗಳ ಜೊತೆಗೆ ಇನ್ನೂ 12 ತಿಂಗಳು ಕೊಡೋದು ಮತ್ತು ವೇತನ ಪರಿಷ್ಕರಣೆ 1/3/25ರಿಂದ ಆಗುತ್ತೆ ಅಂತ, ಮತ್ತೆ ಎಷ್ಟು ವೇತನ ಪರಿಷ್ಕರಣೆ ಮಾಡಬೇಕಂತ ಸಂಘಟನೆಗಳ ಜೊತೆ ಮಾತಾಡಿ ತೀರ್ಮಾನ ತಗೊಳ್ತೀವಿ. 14 ತಿಂಗಳ ಜೊತೆಗೆ ಇನ್ನೂ 12 ತಿಂಗಳು ಕೊಡೋದು ಮತ್ತು ವೇತನ ಪರಿಷ್ಕರಣೆ 1/3/25ರಿಂದ ಆಗುತ್ತೆ ಅಂತ, ಮತ್ತೆ ಎಷ್ಟು ವೇತನ ಪರಿಷ್ಕರಣೆ ಮಾಡಬೇಕಂತ ಸಂಘಟನೆಗಳ ಜೊತೆ ಮಾತಾಡಿ ತೀರ್ಮಾನ ತಗೊಳ್ತೀವಿ. ಅವರು 38 ತಿಂಗಳು ಅಂತ ಅವರು, ಮತ್ತೆ ಹಿಂದಿನ ಸರ್ಕಾರ ಇದ್ದಾಗ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. 20ರಲ್ಲಿ ಆಗಿರಲಿಲ್ಲ, ಕೋವಿಡ್ ಎಲ್ಲ ಇತ್ತು. 23ರಲ್ಲಿ ಮಾಡಿದ್ರು. 23ರಲ್ಲಿ ಮಾಡಿದಾಗ ಪ್ರಾಸ್ಪೆಕ್ಟಿವ್ ವೇತನ ಪರಿಷ್ಕರಣೆ ಮಾಡಿಬಿಟ್ರು. ಅದು ರೆಟ್ರಾಸ್ಪೆಕ್ಟಿವ್ ಆಗಬೇಕಾಗಿತ್ತು ಅಂತ ಎಲ್ಲ ಸಂಘಟನೆಗಳ ವಾದ. ರಾಜ್ಯ ಸರ್ಕಾರದ ಕೊನೆ ಕ್ಷಣದ ಆಫರ್ ವಿಫಲವಾಗಿದೆ. ಸಾರಿಗೆ ನೌಕರರನ್ನ ಮನವೊಲಿಸುವ ಪ್ರಯತ್ನ ಈಗ ವಿಫಲವಾಗಿದೆ. 26 ತಿಂಗಳ ಹಿಂಬಾಕಿಗೆ ಸಾರಿಗೆ ನೌಕರರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡುತ್ತಾರೆ. 38 ತಿಂಗಳ ಹಿಂಬಾಕಿ ನೀಡುವಂತೆ ಮುಖಂಡರು ಪಟ್ಟು ಹಿಡಿದಿದ್ದಾರೆ. 2024ರ ಜನವರಿ 1ರಿಂದ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆಗೆ ಪಟ್ಟು ಹಿಡಿದಿದ್ದಾರೆ. ಸರ್ಕಾರಕ್ಕೆ ಸಂಜೆ 4 ಗಂಟೆವರೆಗೂ ಸಾರಿಗೆ ನೌಕರರು ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ. ಮತ್ತು ವೇತನ 14 ತಿಂಗಳ ಜೊತೆಗೆ ಇನ್ನೂ 12 ತಿಂಗಳು ಕೊಡೋದು ಮತ್ತು ವೇತನ ಪರಿಷ್ಕರಣೆ 1/3/25ರಿಂದ ಆಗುತ್ತೆ ಅಂತ, ಮತ್ತೆ ಎಷ್ಟು ವೇತನ ಪರಿಷ್ಕರಣೆ ಮಾಡಬೇಕಂತ ಸಂಘಟನೆಗಳ ಜೊತೆ ಮಾತಾಡಿ ತೀರ್ಮಾನ ತಗೊಳ್ತೀವಿ. 14 ತಿಂಗಳ ಜೊತೆಗೆ ಇನ್ನೂ 12 ತಿಂಗಳು ಕೊಡೋದು ಮತ್ತು ವೇತನ ಪರಿಷ್ಕರಣೆ 1/3/25ರಿಂದ ಆಗುತ್ತೆ ಅಂತ,
ಮತ್ತೆ ಎಷ್ಟು ವೇತನ ಪರಿಷ್ಕರಣೆ ಮಾಡಬೇಕಂತ ಸಂಘಟನೆಗಳ ಜೊತೆ ಮಾತಾಡಿ ತೀರ್ಮಾನ ತಗೊಳ್ತೀವಿ. ಅವರು 38 ತಿಂಗಳು ಅಂತ ಅವರು ಮತ್ತೆ ಹಿಂದಿನ ಸರ್ಕಾರ ಇದ್ದಾಗ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. 20ರಲ್ಲಿ ಆಗಿರಲಿಲ್ಲ, ಕೋವಿಡ್ ಎಲ್ಲ ಇತ್ತು. 23ರಲ್ಲಿ ಮಾಡಿದ್ರು. 23ರಲ್ಲಿ ಮಾಡಿದಾಗ ಪ್ರಾಸ್ಪೆಕ್ಟಿವ್ ವೇತನ ಪರಿಷ್ಕರಣೆ ಮಾಡಿಬಿಟ್ರು. ಅದು ರೆಟ್ರಾಸ್ಪೆಕ್ಟಿವ್ ಆಗಬೇಕಾಗಿತ್ತು ಅಂತ ಎಲ್ಲ ಸಂಘಟನೆಗಳ ರಾಜ್ಯ ಸರ್ಕಾರದ ಕೊನೆ ಕ್ಷಣದ ಆಫರ್ ವಿಫಲವಾಗಿದೆ. ಸಾರಿಗೆ ನೌಕರರನ್ನ ಮನವೊಲಿಸುವ ಪ್ರಯತ್ನ ಈಗ ವಿಫಲವಾಗಿದೆ. 26 ತಿಂಗಳ ಹಿಂಬಾಕಿಗೆ ಸಾರಿಗೆ ನೌಕರರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇಂದು ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡುತ್ತಾರೆ. 38 ತಿಂಗಳ ಹಿಂಬಾಕಿ ನೀಡುವಂತೆ ಮುಖಂಡರು ಪಟ್ಟು ಹಿಡಿದಿದ್ದಾರೆ. 2024ರ ಜನವರಿ 1ರಿಂದ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆಗೆ ಪಟ್ಟು ಹಿಡಿದಿದ್ದಾರೆ. ಸರ್ಕಾರಕ್ಕೆ ಸಂಜೆ 4 ಗಂಟೆವರೆಗೂ ಸಾರಿಗೆ ನೌಕರರು ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ. ಮತ್ತು ವೇತನ 14 ತಿಂಗಳ ಜೊತೆಗೆ ಇನ್ನೂ 12 ತಿಂಗಳು ಕೊಡೋದು ಮತ್ತು ವೇತನ ಪರಿಷ್ಕರಣೆ 1/3/25ರಿಂದ ಆಗುತ್ತೆ ಅಂತ. ಮತ್ತೆ ಎಷ್ಟು ವೇತನ ಪರಿಷ್ಕರಣೆ ಮಾಡಬೇಕಂತ ಸಂಘಟನೆಗಳ ಜೊತೆ ಮಾತಾಡಿ ತೀರ್ಮಾನ ತಗೊಳ್ತೀವಿ. 14 ತಿಂಗಳ ಜೊತೆಗೆ ಇನ್ನೂ 12 ತಿಂಗಳು ಕೊಡೋದು ಮತ್ತು ವೇತನ ಪರಿಷ್ಕರಣೆ 1/3/25ರಿಂದ ಆಗುತ್ತೆ ಅಂತ. ಮತ್ತೆ ಎಷ್ಟು ವೇತನ ಪರಿಷ್ಕರಣೆ ಮಾಡಬೇಕಂತ ಸಂಘಟನೆಗಳ ಜೊತೆ ಮಾತಾಡಿ ತೀರ್ಮಾನ ತಗೊಳ್ತೀವಿ. ಅವರು 38 ತಿಂಗಳು ಅಂತ ಅವರು ಮತ್ತೆ ಹಿಂದಿನ ಸರ್ಕಾರ ಇದ್ದಾಗ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. 20ರಲ್ಲಿ ಆಗಿರಲಿಲ್ಲ, ಕೋವಿಡ್ ಎಲ್ಲ ಇತ್ತು. 23ರಲ್ಲಿ ಮಾಡಿದ್ರು. 23ರಲ್ಲಿ ಮಾಡಿದಾಗ ಪ್ರಾಸ್ಪೆಕ್ಟಿವ್ ವೇತನ ಪರಿಷ್ಕರಣೆ ಮಾಡಿಬಿಟ್ರು. ಅದು ರೆಟ್ರಾಸ್ಪೆಕ್ಟಿವ್ ಆಗಬೇಕಾಗಿತ್ತು ಅಂತ ಎಲ್ಲ ಸಂಘಟನೆಗಳ ವಾದ. ರಾಜ್ಯ ಸರ್ಕಾರದ ಕೊನೆ ಕ್ಷಣದ ಆಫರ್ ವಿಫಲವಾಗಿದೆ. ಸಾರಿಗೆ ನೌಕರರನ್ನ ಮನವೊಲಿಸುವ ಪ್ರಯತ್ನ ಈಗ ವಿಫಲವಾಗಿದೆ. 26 ತಿಂಗಳ ಹಿಂಬಾಕಿಗೆ ಸಾರಿಗೆ ನೌಕರರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇಂದು ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡುತ್ತಾರೆ. 38 ತಿಂಗಳ ಹಿಂಬಾಕಿ ನೀಡುವಂತೆ ಮುಖಂಡರು ಪಟ್ಟು ಹಿಡಿದಿದ್ದಾರೆ. 2024ರ ಜನವರಿ 1ರಿಂದ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆಗೆ ಪಟ್ಟು ಹಿಡಿದಿದ್ದಾರೆ. ಸರ್ಕಾರಕ್ಕೆ ಸಂಜೆ 4 ಗಂಟೆವರೆಗೂ ಸಾರಿಗೆ ನೌಕರರು ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ. ಮತ್ತು ವೇತನ 14 ತಿಂಗಳ ಜೊತೆಗೆ ಇನ್ನೂ 12 ತಿಂಗಳು ಕೊಡೋದು ಮತ್ತು ವೇತನ ಪರಿಷ್ಕರಣೆ 1/3/25ರಿಂದ ಆಗುತ್ತೆ ಅಂತ. ಮತ್ತೆ ಎಷ್ಟು ವೇತನ ಪರಿಷ್ಕರಣೆ ಮಾಡಬೇಕಂತ ಸಂಘಟನೆಗಳ ಜೊತೆ ಮಾತಾಡಿ ತೀರ್ಮಾನ ತಗೊಳ್ತೀವಿ. 14 ತಿಂಗಳ ಜೊತೆಗೆ ಇನ್ನೂ 12 ತಿಂಗಳು ಕೊಡೋದು ಮತ್ತು ವೇತನ ಪರಿಷ್ಕರಣೆ 1/3/25ರಿಂದ ಆಗುತ್ತೆ ಅಂತ. ಮತ್ತೆ ಎಷ್ಟು ವೇತನ ಪರಿಷ್ಕರಣೆ ಮಾಡಬೇಕಂತ ಸಂಘಟನೆಗಳ ಜೊತೆ ಮಾತಾಡಿ ತೀರ್ಮಾನ ತಗೊಳ್ತೀವಿ. ಅವರು 38 ತಿಂಗಳು ಅಂತ ಅವರು ಮತ್ತೆ ಹಿಂದಿನ ಸರ್ಕಾರ ಇದ್ದಾಗ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. 20ರಲ್ಲಿ ಆಗಿರಲಿಲ್ಲ, ಕೋವಿಡ್ ಎಲ್ಲ ಇತ್ತು. 23ರಲ್ಲಿ ಮಾಡಿದ್ರು. 23ರಲ್ಲಿ ಮಾಡಿದಾಗ ಪ್ರಾಸ್ಪೆಕ್ಟಿವ್ ವೇತನ ಪರಿಷ್ಕರಣೆ ಮಾಡಿಬಿಟ್ರು. ಅದು ರೆಟ್ರಾಸ್ಪೆಕ್ಟಿವ್ ಆಗಬೇಕಾಗಿತ್ತು ಅಂತ